ಭಯ ಪಡುವಂಥದ್ದೇನೂ ಇಲ್ಲ, ದೊಡ್ಡ ಸಮಸ್ಯೆನೂ ಏನೂ ಇಲ್ಲ. ದೇಹದಲ್ಲಿ ಆಲ್ಕೋಹಾಲಿಕ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಟೈರ್ಡ್ನೆಸ್ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನೊಂದು 4 ದಿವಸ ಹಾಸ್ಪಿಟ್ಲಲ್ಲೇ ಇರಬೇಕಾಗಿದೆ. ನಾಚಿಕೆ ಆಗಬೇಕು ನಿನಗೆ. ಸವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಸ್ನೇಹಿತರು ಅಂತ ಸವಾಸ ಮಾಡಿ ಕೆಟ್ಟೆ ನೀನು. ನಮ್ಮ ವಂಶದಲ್ಲೇ ಯಾರಿಗೂ ಇಂಥ ಕೆಟ್ಟ ಚಟ ಇರಲಿಲ್ಲ. ನಾವು ಮರ್ಯಾದೆಗೆ ದಾಸರಾಗಬೇಕು. ಚಟಗಳಿದಲ್ಲ. ಅವನ್ ಯಾವನ್ ಈ ದಾರಿ ಕರ್ಕೊಂಡೋದ ಅಂತ ಹೇಳು, ಕೈ ಕಾಲು ಮುರಿದು ಬಿಡ್ತೀನಿ. ಇನ್ನೇನೇ ಮಾಡ್ಲಿ? ನೀವು ದೊಡ್ಡ ಸಾಧನೆ ಮಾಡಿದ್ದಾನೆ ಅಂತ ಖುಷಿ ಪಡ್ಲ? ಮಗ ಈ ರೀತಿ ಮಲಗಿದ್ರೆ ಹೊಟ್ಟೆ ಉರಿಯಲ್ವೇನೆ? ನಮ್ಮ ವಂಶದ ಮರ್ಯಾದೆ ಕಾಪಾಡಬೇಕಾದವನು ಇವನೇ ಹೀಗೆ ಮಾಡಿದ್ರೆ? ರೀ, ಇದೊಂದ್ಸರಿ ಕ್ಷಮಿಸ್ಬಿಡಿ. ಏನೋ ತಪ್ಪಾಗ್ಬಿಟ್ಟಿದೆ. ಇನ್ಮೇಲೆ ಈ ಥರ ಆಗದಿರೋಗಿ ನಾನು ನೋಡ್ಕೋತೀನಿ. ನೋಡ್ಲಲ್ತಾ, ಈ ಚಟ ಕಲ್ತವ್ರು ಮನೆ ಮಠ ಮಾನ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬಿದ್ದಿರೋದನ್ನ ನಾನು ಕಣ್ಣಾರ ನೋಡಿದ್ದೀನಿ. ಅಷ್ಟು ಸುಲಭವಾಗಿ ಚಟ ಬಿಡೋದಕ್ಕಾಗಲ್ಲ. ನಮ್ಮನ್ನು ಯಾಮಾರಿಸಿ ಪದೇ ಅಂತ ತಪ್ಪನ್ನ ಮಾಡ್ತಾನೆ ಇರ್ತಾರೆ. ನೋಡ್ತೀನಿ ಇವ್ರು ಮಾಡಿರೋ ಘನ ಕಾರ್ಯನ. ಮನೆ ಮಕ್ಕ ಹೀಗೆ ಬಂದು ಮಲಗಿದ್ರೆ ಹೊಟ್ಟೆ ಉರಿಯುತ್ತೆ ಕಣೆ. ನೋಡು ವಿಶ್ವ, ಪ್ರತಿ ಸರಿನೂ ನಿನಗೆ ಈ ರೀತಿ ಅನುಕಂಪ ತೋರಿಸ್ತೀನಿ ಅಂತ ಅನ್ಕೋಬೇಡ. ಇದೇ ಕಡೆ ಬಾರಿ ಹೇಳ್ತಾ ಇದ್ದೀನಿ. ಇದನ್ನ ನೀನು ಮುಂದುವರ್ಸಿದ್ರೆ ಮಗ ಅನ್ನೋದನ್ನ ಕೂಡ ನೋಡೋದಿಲ್ಲ. ನನಗೆ ಮಗನಿಗಿಂತ ಹೆಚ್ಚಾಗಿ ಮನೆತನದ ಮಾನ ಮರ್ಯಾದೆ ಮುಖ್ಯ. ನೋಡಿದ್ಯೂನು, ಎಲ್ಲ ಗೊತ್ತಾದ್ಮೇಲೂ ಆಸ್ಪತ್ರೆ ಅಂತ ಸುಮ್ಮನೆ ಹೋಗಿದ್ದಾರೆ. ಇಲ್ಲದೆ ಇದ್ರೆ ನಿನ್ ಕತೆ ಏನಾಗ್ತಿತ್ತು ಅಂತ ಗೊತ್ತಾ ನಿನಗೆ? ಇನ್ಮೇಲಾದ್ರೂ ಇದನ್ನೆಲ್ಲ ಬಿಟ್ಟು ಸರಿಯಾಗಿರು. ಅಮ್ಮ, ಭಯ ಪಡ್ಬೇಡಮ್ಮ, ನನಗೇನೂ ಆಗಲ್ಲ. ಏನೂ ಆಗಲ್ಲ ಅಂತ ಇಲ್ಲಿವರೆಗೂ ತಂದಿಟ್ಕೊಂಡಿದ್ಯಲ್ಲ. ಮೊದ್ಲಿಂದ ಹೇಳ್ಕೊಂಬಂದಿದ್ದೀನಿ. ನನ್ನ ಮಾತು ಎಲ್ಲಿ ಕೇಳ್ದೆ ನೀನು? ಅಮ್ಮ, ನಾನು ಹುಷಾರಾಗಿದ್ದೀನಿ. ಸುಮ್ಮನೆ ಏನೇನೋ ಹೇಳ್ಬೇಡ. ಇವತ್ತು ನನಗೆ ಎಕ್ಸಾಮ್ ಇದೆ, ನಾನು ಹೋಗಬೇಕು. ನಿನ್ನ ಕೈನಲ್ಲಿ ಹೇಳಕ್ಕೆ ಆಗ್ತಿಲ್ಲ, ಇನ್ನು ಹೋಗಿ ಎಕ್ಸಾಮ್ ಬರೀತೀಯಾ? ಸುಮ್ಮನೆ ಮಲ್ಕೊಳ್ಳೋ. ಅಮ್ಮ, ನಾನು ಇವಾಗ ಎಕ್ಸಾಮ್ ಬರೀಲಿಲ್ಲ ಅಂದರೆ 1 ವರ್ಷ ವೇಸ್ಟ್ ಆಗುತ್ತಮ್ಮ. 1 ವರ್ಷ ವೇಸ್ಟ್ ಆದರೂ ಪರವಾಗಿಲ್ಲ, ನೀನು ಮೊದಲು ಹುಷಾರಾಗೋದು ಮುಖ್ಯ ಕಣೋ. ಹಂಗೂ ನಿಂಗೆ ಹೋಗ್ಬೇಕು ಅಂದರೆ ನಿಮ್ಮ ಅಪ್ಪನ ಕೇಳ್ಕೊಂಡು ಹೋಗಪ್ಪ. ರಘು, ಮಗ ಏನಾಯ್ತು ರಘು? ಅಯ್ಯೋ, ರಕ್ತ ಬರ್ತಾ ಇದೆ. ಏನಾಯ್ತು? ಅಯ್ಯೋ, ರಕ್ತ ಬರ್ತಾ ಇದೆ. ರಕ್ತ? ನೀರು ತಗೊಂಡು ಬನ್ನಿ ಬೇಗ.
ಕಣ್ಬಿಡಿ ರಘು. ರಘು ಅಯ್ಯೋ ಏನಾಯ್ತು? ಮೇಲ್ಗಡೆಯಿಂದ ಪಾಟ್ ಬಿತ್ತು ಸರ್. ನೋಡಿ, ನೀವು ಯಾರು ಗಾಬರಿ ಆಗಬೇಡಿ. ಸದ್ಯಕ್ಕೆ ಎಕ್ಸಾಮ್ ಬರೀರಿ, ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ರೀ, ಇವನಿಗೂ ಎಕ್ಸಾಮ್ ಇದೆ, ಆಸ್ಪತ್ರೆಗೆ ಹೋದ್ರೆ ಹೇಗಾಗುತ್ತೆ? ಈ ಪರಿಸ್ಥಿತಿನಲ್ಲಿ ಎಕ್ಸಾಮ್ ಹೇಗೆ ಬರೆಯೋಕ್ಕಾಗುತ್ತೆ? ನೋಡಿ, ಅದಕ್ಕೆ ನಾನು ಹೇಳ್ತಾ ಇರೋದು. ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರು ಟ್ರೀಟ್ಮೆಂಟ್ ಕೊಡಲಿ. ಡಾಕ್ಟರ್ ಎಲ್ಲ ಸರಿ ಇದೆ ಅಂತ ಹೇಳೋದಾದರೆ ನಾನೇ ವಾಪಸ್ ಕರ್ಕೊಂಡು ಬಂದುಬಿಡ್ತೀನಿ. ನೀವೆಲ್ಲರೂ ಸ್ವಲ್ಪ ಟೆನ್ಷನ್ ಇಲ್ಲದೆ ಎಕ್ಸಾಮ್ ಬರೆಯೋಕೆ ಹೋಗಿ. ನಡೀರಿ. ಬಾಯ್. ಅಯ್ಯೋ ನಿನ್ನ ಇನ್ನೇನು ಮಾತಾಡ್ಸಿದ್ರು ಮಾತಾಡಲ್ಲ ಅಂತಾನೆ ದುರಂಕಾರ ಬಂದ್ಬಿಟ್ಟಿದೆ ಅವನಿಗೆ. ನೋಡ್ದೇನಿಲ್ಲ ಅವ್ನ ದಿಮಾಕು. ನಾನು ಮಾತಾಡಿಸಿದ್ರೆ ಮೂತಿ ಗಡ್ಗೆ ಹತ್ರ ಇಟ್ಕೊಂಡು ಕೂತವನೆ. ಅದೇ ದಿಮಾಕ್ ಇವತ್ತು ಅವನ್ನ ಸರಿಯಾಗಿ ಶಿಕ್ಷೆ ಕೊಡ್ಸಿದೆ. ಎಲ್ಲ ಹೇಳ್ತಾ ಇದ್ಯಾ? ಅಂಥದ್ದೇನಾಯ್ತು? ಏನಾಗ್ಬೇಕಾಗಿದೆ ಅದೇ ಆಗಿದೆ. ನೀ ತಲೆ ಕರ್ಸ್ಕೊಬೇಡಕ್ಕ, ಸುಮ್ಮನೆ ಇರು ನೀನು. ಅವ್ವ ಏನಾಯ್ತವ? ಚಲ್ವಿ, ಯಾವನೋ ಬಡ್ಡಿ ಐದ ಅವನ್ನ ವೆಂಕಿ ಮೈ ಮುಟ್ಸಿ ಮಾತಾಡ್ದ ಅಂತ ಹೇಳಿ ಬೈದು ಹೊಡೆದು ಹೋಗಿದ್ದಾನೆ ಕಣವ. ಪಾಪ ಅದಕ್ಕೆ ಅವನು ಬೇಸರ ಮಾಡ್ಕೊಂಡು ಕುಂತವನೆ ಕಣವ. ಅಲ್ಲ, ಅವ್ನು ನೋಡಿತಾ ಇದ್ರೆ ಇವನೇನು ಕಡಲೆಪುರಿ ತಿಂತ ಕೂತಿದ್ನಂತ ತಗ್ನಾಲಕ್ ಬಾರಿಸ್ಬೇಕು ತಾನೆ? ಹಂಗೇನಾದ್ರು ಬಾಸಿದ್ರೆ ಬೋಟಿ ಬಿಸಿನೀರ್ ಕಾಸ್ಬಿಡ್ತಿದ್ದ. ಏಯ್, ಏನಾಗಿದೆ ನಿನ್ಗೆ? ನೋಡಕೊಳ್ಳೆ ಗರಡಿ ಮನೆಯಲ್ಲಿ ಕುಸ್ತಿ ಮಾಡೋಂತರ ಇದ್ಯಾ? ಅವ್ನು ಯಾವನೋ ಬಂದು ಸುಮ್ಮನೆ ಬೈದು ಹೊಡೆದೋದಂತೆ. ತೆಗ್ದು ನಾಲ್ಕು ಬಾರಿಸ್ಬೇಕು ತಾನೆ? ಬಾ, ಅವ್ನು ಯಾರು ಅಂತ ತೋರ್ಸು ಬಾ. ಓಹೋ, ದೊಡ್ಡ ತ್ಯಾಗರಾಜ ನೀನು. ಅವನಷ್ಟೆಲ್ಲ ಬೈದಿದ್ದಾನೆ, ಹೊಡೆದಿದ್ದಾನೆ, ಸುಮ್ಮನೆ ಕೂತಿದ್ಯಲ್ಲ. ಯಾರು ಅಂತ ತೋರ್ಸು, ಗ್ರಹಚಾರ ಬಿಡಿಸ್ತೀನಿ ಮಗ. ಬಾ ಬಾ ಅಂದೆ ತಾನೆ, ಬಾ. ದಣ್ಯಾರ, ಪೊಲೀಸ್ ಸ್ಟೇಷನಿಂದ ಸಾಹೇಬ್ರು ಫೋನ್ ಮಾಡ್ಯಾರ್ರಿ, ನಿಮ್ಮ ಜೊತೆನೇ ಮಾತಾಡ್ಬೇಕಂತ ತೋರಿ ಅವ್ರಿಗೆ. ತತ್ತಲ್ಲ ಅಲ್ಲಿ. ಹಲೋ, ಏನು ಸಾಹೇಬ್ರೆ ಅಪರೂಪ ಫೋನ್ ಮಾಡಿಬಿಟ್ಟಿದ್ದೀರಾ? ಅದೇ ಆ ಆಕ್ಸಿಡೆಂಟ್ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟಾ? ಯಾರು ಕೊಟ್ಟಿರೋದು? ಆ ಆಕ್ಸಿಡೆಂಟಲ್ಲಿ ಸತ್ತೋದ್ರಲ್ಲ, ಅವರ ತಂಗಿ ಗಂಡ ಅಂತೆ. ಆಕ್ಸಿಡೆಂಟ್ ಕೇಸ್ ಎಲ್ಲಿಗೆ ಬಂತು, ನೀವು ನೀಟಾಗಿ ಎಂಕ್ವೈರಿ ಮಾಡಬೇಕು ಅಂತ ಕಾಲ್ ಮಾಡಿದ್ದ ಗೌಡ್ರೆ. ಸರಿ ಸರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಬಿಡಿ. ಅಪ್ಪಾಜಿ, ಗಣಪತಿ ನಗರದಲ್ಲಿ ಅಣ್ಣ ಮುಗುರ್ಸವ್ರಂತೆ. ಅವರು ಅಷ್ಟೋ ಇಷ್ಟೋ ಕೇಳವ್ರೆ. ನಾನು ಬನ್ನಿ ಮಾತಾಡಮ್ಮ ಅಂತ ಹೇಳಿವ್ನೆ. ಆಮೇಲೆ ಆರ್ಕೆಸ್ಟ್ರಾ ಕೂಡಿಸ್ತಾರಂತೆ. ಹಂಗೆ ನಿಮ್ದೊಂದು ದೊಡ್ಡ ಕಟೌಟ್ ಮಾಡಿ ಹಾಕ್ಸಿ ಅಂದ್ಬಿಟ್ಟು ಹೇಳಿದ್ದೀನಿ. ನಮ್ಮನ್ನು ಕರೆದಾರಂತೆ. ಎಲೆಕ್ಷನ್ ಟೈಮಲ್ವ ಅಪ್ಪಾಜಿ, ನಾವು ಇಂಥ ಕಡೆ ಎಲ್ಲ ಓದ್ತಾ ಇರಬೇಕು. ನೀವು ಜನಗಳ ಕಣ್ಣಿಗೆ ಬೀಳ್ತಾ ಇರಬೇಕು. ನೀವೇನೇನು ಮಾಡ್ಬೇಕು ಎಲ್ಲ ನಾನು ನೋಡ್ಕೋತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಪ್ಪಾಜಿ, ಯಾಕಪ್ಪಾಜಿ ಒಂಥರ ಬೇಜಾರಲ್ಲಿ ಇದ್ದಂಗಿದ್ದೀರಿ? ಅದೇನೂ ಇಲ್ಲ ಕಣ್ಲ, ಅದೇನೋ ಕೆಲಸ ಅಂತ ಹೇಳ್ತಿದ್ದಲ್ಲ, ನೋಡ್ಕೋಬೇಕು. ಸರಿ. ಏನಾತ್ರಿ ದಣ್ಯಾರ? ಏಯ್, ಆ ಸೋಲಾರು ಆಕ್ಸಿಡೆಂಟ್ ವಿಷಯನ ಮತ್ತೆ ತರಿಸ್ತಾವ ಅಂತ ಕಣ್ಲ. ದಣ್ಯಾರ, ನನ್ನ ತಲೆಯಾಗ ಒಂದು ಪಕ್ಕಾ ಐಡಿಯಾ ಐತ್ರಿ.
ಒಂದೊಂದು ಸರಿ ನಾವೇ ಬೌಲಿಂಗ್ ಮಾಡ್ಬೇಕು, ಒಂದೊಂದು ಸರಿ ನಾವೇ ಬ್ಯಾಟಿಂಗ್ ಮಾಡ್ಬೇಕ್ರಿ. ಧಣ್ಯಾರ ಈಗ ಸೋಲಾರ್ ಪ್ರಾಜೆಕ್ಟ್ ಕೈಗೆತ್ಕೊಂಡೇವು ಅಂತೇಳಿ ಸುದ್ದಿ ಮುಟ್ಟಿಸ್ರಿ. ಇನ್ನೊಂದು ಕಡೆ ಇನ್ವೆಸ್ಟಿಗೇಷನ್ ನಿಲ್ಲಿಸ್ಬಿಡ್ರಿ. ಬರೀ ಒಂದು ಫೋನ್ ಕಾಲ್ನಾಗ ಐತ್ರಿ ಧಣ್ಯಾರಿ ಕೆಲಸ. ಸರಿಯಾಗಿ ಹೇಳ್ದೆ ಕಡ್ಲ, ಮೊದಲು ಫೋನ್ ಮಾಡಲ ಅವನಿಗೆ. ಆಯ್ತು ರೀ ಧಣ್ಯಾರ, ತಗೋರಿ ಧಣ್ಯಾರ. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ. ಏನಮ್ಮ ಹೇಗಿದ್ಯಮ್ಮ? ಸರ್ ನಾನು ಚೆನ್ನಾಗಿದ್ದೀನಿ ಸರ್. ನೀವು ನಮ್ಮ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಕೃಪೆ ತೋರಿಸಿದ್ರೆ ಇನ್ನೂ ಚೆನ್ನಾಗಿರ್ತೀವಿ. ಅದೇ ವಿಷಯ ಮಾತಾಡೋಕ್ಕೆ ಅಂತಾನೆ ನೀನು ಫೋನ್ ಮಾಡಿದ್ದು. ಹೌದಾ? ಹೇಳಿ ಸರ್. ರವಿ ಬೇಗ ಬಾ. ನೋಡಮ್ಮ, ನಮ್ಮ ಪಿ ಎಗೆ ಇದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಹೇಳಿದ್ದೀನಿ. ಅವನು ಅದೇ ಕೆಲಸದ ಮೇಲೆ ಅವನೇ. ಇಷ್ಟೆಲ್ಲ ಹೇಳಿದ್ಮೇಲೆ ಆ ಕೆಲಸ ಮಾಡದೇ ಇರೋಕ್ಕಾಯ್ತದ? ಸರ್ ಹಾಗಾದ್ರೆ ನಮ್ಮ ಪ್ರಾಜೆಕ್ಟ್ ನಿಮ್ಗೆ ಓಕೆನಾ? ಹೂನಮ್ಮ, ಇಷ್ಟು ಮಾತಾಡಿದ್ಮೇಲೆ ಓಕೆ ಆದಂಗೆನೆ. ನೋಡು, ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಈಗ ಎಲೆಕ್ಷನ್ ಮುಗಿದ ತಕ್ಷಣ ನಿಮ್ಮ ಕೆಲಸನೇ ತಗೊಳ್ಳೋದು. ನೋಡಮ್ಮ, ಈ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಪೇಪರು ತಗೊಂಬನ್ನಿ. ಎಷ್ಟು ಖರ್ಚಾಗ್ತದೆ, ಇದರಿಂದ ನಮ್ಗೆ ಎಷ್ಟು ಲಾಭ ಬರ್ತದೆ, ನಮ್ಮ ಜನಗಳಿಗೆ ಇದರಿಂದ ಏನು ಅನುಕೂಲ ಆಗ್ತದೆ ಅನ್ನೋದನ್ನ ಇನ್ನೊಂದು ಸತಿ ಕೂತ್ಕೊಂಡು ಚರ್ಚೆ ಮಾಡಮ್ಮ. ಶೋರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆಯ್ತು ಆಯ್ತು, ಬನ್ನಿ ಅಮ್ಮ. ರವಿ, ಜವರೇಗೌಡರು ನಮ್ಮ ಪ್ರಾಜೆಕ್ಟ್ನ ಓಕೆ ಮಾಡಿಬಿಟ್ಟಿದ್ದಾರೆ. ಹಬ್ಬ ಅಂತೂ ಓಕೆ ಮಾಡಿದ್ರಲ್ಲ, ಸೂಪರ್. ಎಲ್ಲ ಒಳ್ಳೇದೇ ಆಗುತ್ತೆ. ಅವರು ಕಾಲ್ ಮಾಡೇ ಮಾಡ್ತಾರೆ, ಒಪ್ಕೊಂಡೇ ಒಪ್ಕೋತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಬಂಗಾರಿ. ಎಲ್ಲ ಆಕ್ಸಿಡೆಂಟ್ ಪ್ರಭಾವ. ಮೇಡಮ್ ಅವರೇ, ನೀವು ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನನ್ನ ಹಿಂದೆ ಬರಬೇಡಿ ಅಂತ ನೆನ್ನೆ ಹೇಳಿದೆ ತಾನೆ? ಮತ್ತೆ ಸಾರಿ ಕೇಳಕ್ಕೆ ಬಂದಿದ್ದೀರಾ? ಮೇಡಮ್ ಅವರೇ, ನಿಮ್ಮನ್ನ ಮತ್ತೆ ತಪ್ಪು ತಿಳ್ಕೊತಿದ್ದೀರಿ. ನಾನು ನನ್ನ ಕೆಲಸದ ಮೇಲೆ ಬಂದಿವ್ನೆ. ನಮ್ಮದು ಇನ್ಕಮ್ ಟ್ಯಾಕ್ಸ್ದು ಅದು ಇದು ಫೈಲ್ ಎಲ್ಲ ಅಪ್ಲೋಡ್ ಮಾಡಿದಾರೆ ಇಲ್ವಾ ನೋಡ್ಕೊಬ ಅಂತ ನಮ್ಮ ಅಪ್ಪಾಜಿ ಹೇಳಿದ್ರು. ಅದಕ್ಕೆ ಇಲ್ಲಿಗೆ ಬಂದೆ. ನೀವು ನೋಡಿದ್ರೆ ನಾನು ನೋಡಿದ ತಕ್ಷಣ ಕಾಳಿ ಅವತಾರನೇ ಎತ್ಬಿಟ್ಟಿದ್ದೀರಲ್ಲ. ನನ್ನಿಂದ ನಿಮಗೆ ಬೇಜಾರಾಗದೆ, ಅದಕ್ಕೆ ತಪ್ಪಾಯಿತು ಮೇಡಮ್ ಅವರೇ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಜವಾಗ್ಲೂ ನಿಮ್ಗೆ ತೊಂದರೆ ಕೊಡಬೇಕು ಅಂತ ನಾನು ಬರಲಿಲ್ಲ. ನಿಮ್ಮ ಅದೇನು ನೋಡ್ಕೊಳ್ಳಿ, ನಾನು ಬೇರೆ ಯಾರನ್ನಾದರೂ ವಿಚಾರಿಸ್ತೀನಿ. ಅಕ್ಕ, ನಿಮಗೆ ಕನ್ನಡ ಬರ್ತದಾ? ಚೇರ್ ತಗೋಬೋದಾ? ನಿಮ್ದಲ್ಲ ತಾನೆ? ಅತ್ತೆ, ಏನತ್ತೆ ಇವತ್ತು ಬೇಬಿಗಳಿಬ್ರು ಕಾಣಿಸ್ತಾನೆ ಇಲ್ಲ? ಯಾಕೆ ಹಾಗೆ ಆಡ್ಕೋತೀಯ? ಅವರಿಬ್ರು ಬಾಡಿಗೆಗೆ ಅಂಗಡಿ ನೋಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಓ ಹೌದಾ? ಹ್ಞೂ ವೀಣಾ, ಹೇಗೋ ಹರೀಶನ್ಗೂ ದುಡಿಯಕ್ಕೊಂದು ದಾರಿ ಮಾಡ್ಕೊಂಡಲ್ಲ, ನನ್ಗಷ್ಟೇ ಸಾಕು. ಸರಿಯಾಗಿ ಹೇಳಿದ್ರಿ ಅತ್ತೆ. ಹೆಂಡತಿಗೆ ಕಾಫಿ ತಿಂಡಿ ಮಾಡ್ಕೊಡೋದು ಬಿಟ್ಟು ತಾನೂ ಒಂದು ಉದ್ಯೋಗ ಮಾಡಬೇಕು ಅಂತ ಅವ್ನ ಮನ್ಸಲ್ಲಿ ಬಂತಲ್ಲ, ಅದೇ ಒಳ್ಳೆ ವಿಚಾರ. ಯಾಕೆ ವೀಣಾ ಹಾಗಂತೀಯ? ಪಾಪ ಸಿಂಚನ ಅವನಿಗೋಸ್ಕರ ತಂದೆ ತಾಯಿ ಎಲ್ರನ್ನೂ ಬಿಟ್ಟು ಬಂದಿದ್ದಾಳೆ. ಅಷ್ಟೊಂದು ಪ್ರೀತಿ ಮಾಡೋ ಹೆಂಡತಿಗೆ ಅವನು ಎಷ್ಟು ಮಾಡಿದ್ರೂ ಕಡಿಮೆನೆ. ಅದು ಸರಿ ಅನ್ನಿ. ಮನೆಯವರು ಇದ್ದಾರೆ, ತಲೆನ ಕತ್ತರಿಸಿ ಪಾದದಲ್ಲಿಟ್ಟು ಅದಕ್ಕೂ ಒಂದು ಲೆಕ್ಕಾಚಾರ ಆಗ್ತಾರೆ. ಪಡ್ಕೊಂಬಂದಿರ್ಬೇಕೆಲ್ಲದಕ್ಕೂ. ಏನು ವೀಣಾ? ಏನಿಲ್ಲ ಅತ್ತೆ, ನಾನು ಕಟ್ ಮಾಡ್ತೀನಿ, ನೀವು ಹೋಗಿ.
ಅದ್ ಕಟ್ ಮಾಡು. ಬನ್ನಿ ಸರ್, ಬನ್ನಿ ಮೇಡಮ್. ಇದೆ ನೋಡಿ ಸರ್ ಅಂಗಡಿ. ಬೇಬಿ, ಜಾಗ ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ಅಲ್ಲ? ಹೌದು, ಚೆನ್ನಾಗಿದೆ ಮೇಡಮ್, ಇಲ್ಲೇ ಹತ್ತಿರದಲ್ಲಿ ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡ್ ಇದೆ. ಈ ಕಡೆ ಹೋದರೆ ಮಾಲು, ಮಾರ್ಕೆಟ್ ಇದೆ. ಹಾಗೆ ಬಸ್ಸಿನ ರೂಟು ಚೆನ್ನಾಗಿದೆ ಸರ್. ಇಲ್ಲಿ ಫರ್ನಿಚರ್ ಅಂಗಡಿ ಮಾಡಿದರೆ ವರ್ಕೌಟ್ ಆಗುತ್ತೆ. ಫೋಟೋ ತಗೋಬೋದು? ಅದು ತಗೊಳ್ಳಿ ಸರ್. ಸರ್ ಓಕೆನಾ ಸರ್? ಓಕೆನಾ ಮೇಡಮ್? ಹಾ, ಜಾಗ ತುಂಬಾ ಚೆನ್ನಾಗಿದೆ. ರೆಂಟು ಮತ್ತೆ ಅಡ್ವಾನ್ಸ್ ಎಷ್ಟು? 10 ತಿಂಗಳದು ಅಡ್ವಾನ್ಸ್ ಕೊಡಿ. ತಿಂಗಳಿಗೆ 25,000 ರೂಪಾಯಿ. ತಿಂಗಳಿಗೆ 25,000ನ? ನಾವು ಈಗ ತಾನೇ ಬಿಸ್ನೆಸ್ ಶುರು ಮಾಡ್ತಾ ಇದೀವಿ, ಲಾಭ ನಷ್ಟ ನೋಡ್ಬೇಕಲ್ವಾ? ಸರ್ ಓನರ್ ಹೇಳಿದ್ದು ನಿಮ್ಗೆ ಹೇಳಿದ್ದೀನಿ. ಏನಾದರೂ ಓನರ್ ಹತ್ರ ಮಾತಾಡ್ಕೊಳ್ಳಿ. ಸರಿ, ಓನರ್ ಹತ್ರ ಮಾತಾಡ್ತೀನಿ. ಜಾಗ ತುಂಬಾ ಚೆನ್ನಾಗಿದೆ. 100% ಬಿಸ್ನೆಸ್ ಸಕ್ಸಸ್ ಆಗೇ ಆಗುತ್ತೆ. ಬಿಸ್ನೆಸ್ ಸಕ್ಸಸ್ ಆಗುತ್ತೆ, ಬಟ್ ಆದ್ರೆ 25,000 ಅ ಮಂತ್ ಅಂದ್ರೆ ಹೇಗೆ ಹೊಂಚೋದು ಅಂತ. ಲಾಭ ನಷ್ಟ ಆಮೇಲೆ ಯೋಚನೆ ಮಾಡ್ಬೋದಲ್ವಾ? ಇಮಿಡಿಯೇಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ನೋಡು. ಹೇಗಿದ್ರು ನಾಳೆ ಓನರ್ನ ಮೀಟ್ ಮಾಡ್ತಿದ್ದೀವಿ, ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಣ. ಮುಂದೆ ಆಮೇಲೆ ನೋಡ್ಬೋದಲ್ವಾ? ಓಕೆ, ನೋಡೋಣ. ನಮಸ್ಕಾರ ಸರ್. ಸಾಹೇಬ್ ಇದ್ದಾರಾ? ಸಾಹೇಬ್ ಇದ್ದಾರೆ, ಫಸ್ಟ್ ಹೋಗಿ ಮಾತಾಡ್ಸಿ. ಥ್ಯಾಂಕ್ ಯು ಸರ್. ಸರ್ ಬರ್ಬೋದಾ ಸರ್? ಯಾರು ಕಾಲ್ ಯು ಬ್ಯಾಕ್? ನಮಸ್ಕಾರ ಸರ್. ಹೇಳಿ ಶ್ರೀನಿವಾಸ್. ಸರ್, ಅದು ವಯಸ್ಸಾಗಿದೆ ಅನ್ನೋ ಕಾರಣದ ಮೇಲೆ ನನ್ನನ್ನು ಕೆಲಸದಿಂದ ತೆಗಿಬೇಕು ಅಂತ ಹೇಳಿದ್ರಂತೆ. ಹೌದು ಶ್ರೀನಿವಾಸ್, ನಮ್ಮ ಕಂಪ್ನಿಯಲ್ಲಿ ವಯಸ್ಸಾಗಿರೋ ಎಲ್ಲ ಎಂಪ್ಲಾಯೀಸ್ನ ಅವ್ರ ರಿಟೈರ್ಮೆಂಟ್ಗೂ ಮುಂಚೆನೇ 3 ತಿಂಗಳು ಸ್ಯಾಲ್ರಿ ಕೊಟ್ಟು ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ಕೆಲಸ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ. ಸರ್, ನಾನು ಇಷ್ಟು ವರ್ಷದಿಂದ ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ. ನಿಮ್ಮ ತಂದೆಯವ್ರ ಕಾಲದಿಂದ ಇದ್ದೀನಿ ಸರ್. ಅವ್ರಿಗೆ ನನ್ನ ಬಗ್ಗೆ ಗೊತ್ತು ಸರ್. ನೀವು ಕೇಳಿ ನೋಡಿ ಸರ್ ಬೇಕಾದರೆ. ಆದರೆ ಇದು ನಮ್ಮ ತಂದೆ ಕಾಲ ಅಲ್ಲ ಶ್ರೀನಿವಾಸ್. ಅವ್ರ ಕಾಲದಲ್ಲಿ ಎಲ್ಲ ಕೆಲಸನೂ ಮ್ಯಾನ್ಯುಯಲ್ ಆಗೇ ಮಾಡಬೇಕಿತ್ತು, ಅದಕ್ಕೆ ಕೆಲಸ ಸ್ಲೋ ಆಗಿ ಹೋಗ್ತಿತ್ತು. ಆದರೆ ಈಗ ಲೇಟೆಸ್ಟ್ ಟೆಕ್ನಾಲಜಿ, ಆಟೋಮೆಟಿಕ್ ಮೆಷಿನ್ಸ್ ಎಲ್ಲ ಇದ್ದು ಕೆಲಸ ಸ್ಲೋ ಆಗಿ ಹೋಗ್ತಿದೆ ಅಂದರೆ ಏನರ್ಥ? ಅದು ನಿಮ್ಮ ಹತ್ರ ಟೀಮ್ ಲೀಡರ್ ಆಗಿ. ಯಾಕೆ ನಿಮ್ಮ ಟೀಮಲ್ಲಿ ಫಾಸ್ಟಾಗಿ ಕೆಲಸ ಮಾಡೋದು ಹುಡುಗರು ಯಾರು ಇಲ್ವಾ? ಅದು ಹಾಗಲ್ಲ ಸರ್. ಏನೇ ಆಟೋಮ್ಯಾಟಿಕ್ ಬಂದ್ರೂ ಹಿಂದಿನಂಗೆ ಕ್ವಾಲಿಟಿ ಸರ್ವಿಸ್ನ ಇವಾಗ ಕೊಡೋಕೆ ಆಗ್ತಾ ಇಲ್ಲ ಸರ್. ರೀಸನ್ಸ್ ಎಲ್ಲ ಚೆನ್ನಾಗೇ ಕೊಡ್ತೀರಾ ಸರ್. ನಾನು ಪರ್ಸ್ನಲ್ ಆಗಿ ಕೇಳ್ಕೊತೀನಿ. ಇದನ್ನೆಲ್ಲ ನಾನು ಹೇಳಬಾರ್ದು, ಆದರೆ ನನಗೆ ಬೇರೆ ದಾರಿ ಇಲ್ಲ ಸರ್. ನನಗೆ 5 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಇನ್ನೂ ಒಬ್ಬ ಮಗಳು ಮಗ ಮದುವೆ ಆಗಬೇಕಾಗಿದೆ. ಮಕ್ಕಳಿನ್ನೂ ಯಾರೂ ಸೆಟ್ಲ್ ಆಗಿಲ್ಲ ಸರ್. ಹಾಗಾಗಿ ಇಂಥ ಟೈಮಲ್ಲಿ ನಾನು ರಿಟೈರ್ಡ್ ಆದರೆ ಕುಟುಂಬಕ್ಕೆ ತುಂಬ ಕಷ್ಟ ಆಗುತ್ತೆ ಸರ್. ದಯವಿಟ್ಟು ಸರ್, ಇನ್ನು 2 ವರ್ಷ ಏನು ಸರ್ವಿಸ್ ಇದೆ ಅದನ್ನಾದರೂ ಮುಗಿಸೋದಕ್ಕೆ ಅವಕಾಶ ಮಾಡಿಕೊಡಿ ಸರ್. ಏನ್ರಿ ಮಾತಾಡ್ತಿದ್ದೀರಾ ನೀವು? ಏನು ನಮ್ಮನ್ನು ಕೇಳ್ಕೊಂಡು 5 ಮಕ್ಕಳು ಮಾಡ್ಕೊಂಡ್ರಾ? 5 ಮಕ್ಕಳಿದ್ದಾರೆ, 10 ಮಕ್ಕಳಿದ್ದಾರೆ ಅಂತ ನಿಮ್ಮನ್ನೆಲ್ಲ ಸುಮ್ಮನೆ ಕೂರ್ಸ್ಕೊಂಡು ಸಂಬಳ ಕೊಡೋದಕ್ಕೆ ಆಗೋದಿಲ್ಲ ಇಲ್ಲಿ. ರಿಟೈರ್ಡ್ ಆಗಿ ಮನೇಲಿ ರೆಸ್ಟ್ ತಗೊಳ್ಳಿ ಅಂದರೆ ಈ ವಯಸ್ಸಲ್ಲಿ ಮಕ್ಕಳು ಸಾಕ್ತೀನಿ ಅಂತಿರಲ್ರಿ. ನಮ್ಮ ಡಿಸಿಷನ್ ಕರೆಕ್ಟಾಗಿದೆ. ಇರೋ ಸಿಸ್ಟಮ್ ಕೆಲಸ ಮುಗಿಸಿ ರಿಟೈರ್ಮೆಂಟ್ ತೊಗೊಂಡು ಹೋಗ್ತಾ ಇದೆ ಸರ್. ಪ್ಲೀಸ್ ಸರ್. ಹೊರಡಿ ಶ್ರೀನಿವಾಸ್, ಪ್ಲೀಸ್ ಹೊರಡಿ. ಥ್ಯಾಂಕ್ ಯು.
ರಿಟೈರ್ಡ್ ಆಗೋದಕ್ಕೆ 1 ವರ್ಷ ಸರ್ವಿಸ್ ಇದೆ. ನಮ್ಗೆ ಜವಾಬ್ದಾರಿಗಳು ತುಂಬಾ ಇದೆ. ಭಾವನಂಗೆ ನಾವೇ ಗಂಡು ಹುಡುಕಿ ಮದ್ವೆ ಮಾಡ್ಬೇಕು. ಅಷ್ಟರಲ್ಲಿ ಜಾನು ಮಗು ಆದ್ರೆ ಬಾಣಂತನ ಮಾಡ್ಬೇಕು. ನಮ್ಗೆ ಅಂತ ಒಂದು ಪುಟ್ಟ ಗೂಡು ಕಟ್ಕೊಳ್ಳೋಣ. ಅದಕ್ಕೆ ಲಕ್ಷ್ಮೀ ನಿವಾಸ ಅಂತ ಹೆಸರಿಡೋಣ.